ನಾಯಕರುಗಳಿದ್ದಾರೆ ನಮ್ಮಲ್ಲಿ. ಇಲ್ಲಿ ಬಿಟ್ಟರೆ ಇಲ್ಲೇ 20 ಜನ ನಾಯಕರು ಎದ್ದೇಳ್ತಾರೆ ಇವಾಗ. ನೋಡಿ ಅಲ್ಲಿ ನೋಡಿ, ನೋಡಿ ಇಲ್ಲಿ ನೋಡಿ ನಾಯಕರುಗಳು. ಮಲ್ಲಪ್ಪ ರೆಡಿನ ಗುರುವೆ ನೀವು ಸಿ ಎಂ ಆಗೋದಕ್ಕೆ? ನೋಡಿ ಇಲ್ಲಿ ನೋಡಿ, ಅಲ್ಲಿ ಯಾರಿದ್ದಾರೆ ರೆಡಿ ಸಿ ಎಂ ಆಗೋದಕ್ಕೆ? ಮಲ್ಲಪ್ಪ ಅಂತ ಹಾವೇರಿಯಿಂದ, ಇವತ್ತಿನ ಪ್ರಪಂಚಕ್ಕೆ ಭಗತ್ ಸಿಂಗ್ ನಂತರ ಉಪೇಂದ್ರ ಅವರೇ ಸರಿಯಾದ ನಾಯಕ. ಸ್ವಲ್ಪ ಓವರ್ ಎಕ್ಸ್ಪೆಕ್ಟೇಷನ್ ಅಥವಾ ಇವರಲ್ಲೂ ಕ್ಲಾರಿಟಿ ಜಾಸ್ತಿ ಕಾಣಿಸ್ತಾ ಇದೆ ಅಂತ? ಇಲ್ಲ ಇಲ್ಲ, ಅದು ನಾಯಕ 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 ಅಂತ ನಾವು ಮಾಡಿ 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 ಅದನ್ನು ನನಗೆ ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ. ಯಾಕಂದರೆ ಎಷ್ಟು 70 ವರ್ಷದಿಂದ ಅದನ್ನು ಹೇಳ್ಕೊಂಬಂದು ಸೇವಕ ಅನ್ನೋದು ಅವತ್ತಿಂದ ಇದೆ, ಪ್ರಜಾಪ್ರಭುತ್ವ ಬರೋಕ್ಕೆ ಮುಂಚೆಯಿಂದ ಇದೆ ಅಲ್ಲ. ಈಗ ಸೇವಕ ಅಂತ ಸಂವಿಧಾನದಲ್ಲೇ ಇದೆ. ಏನು ಹೇಳಿ, ಒಬ್ಬ ರೆಪ್ರೆಸೆಂಟೇಟಿವ್ ಅಂತಿದೆ. ಆಮೇಲೆ ನಾನು ಹೇಳ್ತೀನಿ, ಒಬ್ಬ ಕಾರ್ಮಿಕಪ್ಪ ಸಂಬಳ ತೊಗೊತಾನಪ್ಪ ಅವರು. ಇನ್ನೊಂದು ಜೋಕ್ ಹೇಳಲ್ಲ ನಿಮಗೆ? ಏನಮ್ಮ, ನಾನು ಅಲ್ಲೇ ಎಲ್ಲ ಒಂದು ಕಡೆ ಹೇಳಿದ್ದೀನಿ, ಇದು ನಮ್ಮ ಮನೆ, ನಮ್ಮ ದೇಶನೇ ನಮ್ಮ ಮನೆ ಅಂದ್ಕೊಳ್ಳಿ ಚಿಕ್ಕದಾಗಿ. ನನಗೆ ಕಾರ್ಪೆಂಟ್ರಿ ಸಮಸ್ಯೆ ಇದೆ, ಒಂದು ಎಲೆಕ್ಟ್ರಿಕಲ್ ಸಮಸ್ಯೆ ಇದೆ, ಒಂಚೂರು ಸೆಕ್ಯೂರಿಟಿ ಸಮಸ್ಯೆ ಇದೆ, ಇದೆಲ್ಲ ಸಮಸ್ಯೆಗಳಿದೆ. ನಾನು ಎಲ್ಲನೂ ಕರೆದು ಕೆಲಸಕ್ಕೆ ಇಟ್ಕೊಬೇಕು, ಓಕೆನಾ? ನಾನು ನಿಮ್ಮನ್ನು ಕರಿತೀನಿ ಸೆಕ್ಯೂರಿಟಿ ಕೆಲಸ. ಫಸ್ಟ್ ಬಂದು ಸೆಕ್ಯೂರಿಟಿ ಒಂದು 6 ತಿಂಗಳು ಮಾಡಯ್ಯ ನೋಡ್ತೀನಿ, ಆಮೇಲೆ ಕೆಲಸ ಕೊಡ್ತೀನಿ ಅಂತೀನಿ. ಒಬ್ಬ ಬರ್ತಾನೆ, ಫುಲ್ ಮಾಡ್ತೀನಿ ನಾನು ಸೆಕ್ಯೂರಿಟಿ ಅಂತ. ದುಡ್ಡಿಲ್ಲದೆ ನೀವೇ ಓಡಾಡಿ ನೀವೇ ಗನ್ ಹಿಡ್ಕೊಂಡು ಓಡಾಡ್ಬಿಡ್ತೀರಾ, ನೀನು ಕರೆಕ್ಟ್ ಸೆಕ್ಯೂರಿಟಿ ಆಗುವಂತ. ಇನ್ನೊಬ್ಬ ಬರ್ತಾನೆ, ದುಡ್ಡು ನನಗೇ ಕೊಟ್ಬಿಟ್ಟು ಹೇಳ್ತಾನೆ, ನನಗೆ ಕಾರ್ಪೆಂಟ್ರಿ ಕೆಲಸ ಕೊಡು ನಿನ್ನ ಮನ್ಲಿ ಅಂತ. ದುಡ್ಡು ಕೊಡ್ತಾನೆ ನನಗೆ ಫುಲ್ ಖುಷಿ. ಏನಪ್ಪ ಸಂಬಳನೇ ಬೇಕಾಗಿಲ್ಲ, ದುಡ್ಡು ಕೊಡ್ತಾನೆ. ಕಾರ್ಪೆಂಟ್ರಾಗಿ ಇಟ್ಕೊತೀನಿ, ಎಲೆಕ್ಟ್ರಿಷಿಯನ್ ಇಟ್ಕೊತೀನಿ. ನೆಕ್ಸ್ಟ್ 5 ವರ್ಷ ಏನು ಹೇಳ್ತಾನೆ ಗೊತ್ತಾ, ಸ್ವಲ್ಪ ಮನೆಯಿಂದ ಹೊರಗಿರು ಅಂತ. ನಾನು ಏನು ಹೇಳಿ, 5 ವರ್ಷ ಮನೆಯಿಂದ ಹೊರಗೆ ಕೂತ್ಕೊಂಡು ನಾನು ರಿಪೇರಿ ಮಾಡ್ತಾಯಿದ್ದೀನಿ ಅಂತ. ಅವ್ನು ರಿಪೇರಿ ಮಾಡ್ತಾನೇ ಇರ್ತಾನೆ. ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ, ನೆಕ್ಸ್ಟ್ ಅವನ್ನ ಆಯ್ಕೆ ಮಾಡ್ಬೇಕಾರೆ ಮತ್ತೆ ಅವ್ನು ನಿಮಗೆ ದುಡ್ಡು ಕೊಡ್ತಾನೆ, ನನ್ನೇ ಸೆಲೆಕ್ಟ್ ಮಾಡು ಎಲೆಕ್ಟ್ರಿಷಿಯನ್ ಆಗಿ, ನಿನ್ನ ಮನೆ ಸರಿ ಮಾಡ್ತಾನೆ ಇರ್ತೀನಿ ನಾನು ಅಂತ. ಉಡುಪಿಯಿಂದ ಮತ್ತೊಂದು ಪ್ರಶ್ನೆ ಇದೆ ಸರ್. ನವೀನ್ ಸಾಲಿಯಾನ್ ಅಂತ ಹೇಳಿ, ಮುಂಬರುವ BBMP ಹಾಗೆ ಪಂಚಾಯತ್ ಚುನಾವಣೆಗಳಲ್ಲಿ ನಮ್ಮ ಪ್ರಶ್ನೆ ಕೂಡ ಇದಾಗಿತ್ತು, ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತೀರಾ ಅಂತ. ಯಾಕಂದ್ರೆ GB ದೃಷ್ಟಿಯಲ್ಲಿ ಇಟ್ಕೊಂಡೆ ಆ್ಯಪ್ ಮಾಡಿದ್ರಿ, ಅದರಲ್ಲಿ ಜನರನ್ನ ಇನ್ವೈಟ್ ಮಾಡ್ತಿದ್ದೀರಿ ಇನ್ವಾಲ್ವ್ ಆಗ್ಲಿಕ್ಕೆ. ವಾಟ್ ಆರ್ ಯುವರ್ ಪ್ಲಾನ್ ಸರ್? GB ಕೈಯಲ್ಲೇ ಆನ್ಸರ್ ಇದೆಯಮ್ಮ, ನಿಮ್ಮ ಕೈಯಲ್ಲೇ ಪಕ್ಷ ಇದೆ. ಇದನ್ನು ಕೇಳಿದ್ರೆ ನಂಬಲ್ಲ ನೀವು, ಹೆಂಗದು ಅಂತೀರಾ. ನೋಡಿ, ನಿಮ್ಮ ಕೈಯಲ್ಲಿ ಪಕ್ಷ ಇದೆ, ಅಲ್ಲಿ ಅಭ್ಯರ್ಥಿನೂ ಬರ್ಬೋದು, ವೋಟರು ಬರ್ಬೋದು. ಒಂದು ವಿಲೇಜ್ ಪಂಚಾಯತಿಯಿಂದ ಇಡೀ ಹಳ್ಳಿಗಳು ಡ್ರಾಪ್ ಡೌನ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಪಂಚಾಯತಿದು ಕೂಡ ಡಾಟಾ ತೊಗೊಂಡು ಹಾಕಿದ್ದೀವಿ, ಅಲ್ಲಿ ಪ್ರತಿಯೊಂದು ವಾರ್ಡು ಹಾಕಿದ್ದೀವಿ. ಅಲ್ಲಿ ನೀವು ಅಲ್ಲೇ ಸೆಲೆಕ್ಟ್ ಮಾಡಿ, ನೀವು ಅಲ್ಲೇ ಅಭ್ಯರ್ಥಿ ಆಗ್ಬೋದು, ಅಲ್ಲೇ ಜನ ಕನೆಕ್ಟ್ ಮಾಡ್ಕೊಬೋದು, ಅಲ್ಲೇ ನಿಮ್ಗೆ ರೇಟಿಂಗ್ ಕೊಡ್ತಾರೆ. ಈ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಒಂದು ಮಾನಿಟರಿಂಗ್ ಪ್ರಾಸೆಸ್ ಅಂತ ಏನು ಇರೋದೇ ಇಲ್ವಾ ಸರ್? ಯಾಕಂದ್ರೆ ಈಗ ಸತ್ಯವನ್ನೇ ಅಪ್ಲೋಡ್ ಮಾಡಿರ್ತಾರೆ ಅಂತ ಹೇಳಿ ಅದನ್ನ ಕ್ರಾಸ್ ವೆರಿಫೈ ಮಾಡ್ಲಿಕ್ಕೆ ಏನು ಇಲ್ವೇ ಇಲ್ವಾ? ಯಾರೋ ಸುಳ್ಳು ಡೇಟಾ ಕೊಟ್ಟಿರ್ಬೋದು, ಸುಳ್ಳು ಬ್ಯಾಕ್ಗ್ರೌಂಡ್ ಕೊಟ್ಟಿರಬಹುದು, ಅಂಥವ್ರು ಯಾರೋ ಅಭ್ಯರ್ಥಿ ಅಂತ ನಿಂತ್ರೆ ನಾಳೆ ದಿನ ಅವರಿಂದ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಉತ್ತರ ಕೊಡಿ. ಅಲ್ಲ ಕೇಳಿ, ಇವಾಗ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಪ್ರಯೋಜನ ಏನು ಹೇಳಿ ಅಲ್ಲಿ? ಈಗ ಸುಮ್ಮನೆ ಬಂದು ನಾನೇ ಒಂದು 100 ಜನ ಸೇರಿಸ್ಬಿಟ್ಟು ಅದ್ರ ಬದಲು 100 ಜನರ ಹತ್ರ ಓಟೆ ಹಾಕ್ಸ್ಕೊಂಡ್ಬಿಡ್ಬೋದಲ್ವಾ? ಇದರಲ್ಲಿರೋದು ವೋಟರ್ಸ್ಗೋಸ್ಕರ ಮಾಡಿರೋದು, ನಿಜವಾದ ಆಸ್ಪಿರೆಂಟ್ಗೋಸ್ಕರ ಮಾಡಿರೋದು. ಅಲ್ಲಿ ಬಂದು ಮೋಸ ಮಾಡ್ರಿ ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಅವನಿಗೆ ಮತ್ತೆ ವೋಟ್ ಬೀಳ್ಬೇಕಲ್ವಾ ಅಮ್ಮ? ಅವ್ನಿಗೆ ವೋಟ್ 100 ಜನ ವೋಟ್ ಹಾಕ್ತಾರೆ, ಅವನೇ ಯಾಕೆ ಇಲ್ಲಿ ಕರ್ಕೊಂಬರ್ತಾನಲ್ಲಿ? ಬಟ್ ಮನೆಗೆ ಹೋಗಿ ವೋಟ್ ಕೇಳ್ದಾಗ್ಲೇನೆ ವೋಟ್ ಬೀಳ್ದೇ ಇರೋ ಪರಿಸ್ಥಿತಿಯಲ್ಲಿ ಆ್ಯಪ್ ಮೂಲಕ ಅಭ್ಯರ್ಥಿ ಇಳಿಸ್ತೀನಿ, ಆ್ಯಪ್ ಮೂಲಕವೇ ಪ್ರಚಾರ ಮಾಡ್ತೀನಿ, ಆ್ಯಪ್ ಮೂಲಕ ಮತ ಬೀಳಲಿ ಅಂತಂದ್ರೆ ಸ್ವಲ್ಪ ಎಕ್ಸಾಜರೇಷನ್ ಅಲ್ಲಿ ಇದ್ದಾರೆ. ಇದು ಒಂದು ಪ್ರಯತ್ನ, ಒಂದು ಟೆಕ್ನಾಲಜಿ ಒಂದು ಕೊಟ್ಟಿದ್ದೀವಿ, ಇದೇ ಅಲ್ಲ ಅಲ್ಟಿಮೇಟ್. ಹೇಳಿ, ನನ್ನ ಪ್ರಚಾರ ಅದನ್ನು ಬಿಟ್ಬಿಟ್ಟು ನಾನು ಇವಾಗ ಮನೇಲಿ ಕೂತಿಲ್ಲ, ಪ್ರಜಾಕ್ಕೆ ಆ್ಯಪ್ ಮಾಡಿದ್ದೀನಿ ನೋಡ್ಕೊಳ್ರಿ ಹೋಗ್ರಿ ಅಂತ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ಕಾಲೇಜ್ಗಳಿಗೆ ಹೋಗ್ತೀನಿ, ನೆಕ್ಸ್ಟು ಜನರ ಹತ್ರ ಹೋಗ್ತೀನಿ, ಈ ವಿಷಯನ ಹೇಳ್ತಾ ಹೋಗ್ತೀನಿ, ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಇದು ಮಾಡಿ ಅಂತ. ಉಪೇಂದ್ರ ಅವರೇ, ವಿಜಯ್ ಕೂಡ ಆ್ಯಕ್ಚುಲಿ ಅವರಿಗೆ ಇಷ್ಟು ಬಹುಮತಗಳಲ್ಲಿ, ಅಂದರೆ ಇಷ್ಟು ಮತಗಳಲ್ಲಿ ನಾವು ಗೆಲ್ತೀವಿ, ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಊಹೆ ಇರಲಿಲ್ಲ. ಎಕ್ಸಿಟ್ ಪೋಲ್ ತೆಗೆದು ನೋಡಿದಾಗಲೂ ಕೂಡ 18-19 ಅವರು ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಒಂದು 30ರಿಂದ 40 ಕ್ಷೇತ್ರ ಗೆಲ್ತೀವಿ ಅಂತ ಅಂದ್ಕೊಂಡಿದ್ವಿ ಅಂತ. ಅವರು ಕೂಡ ಮಾಡಿದಂಥದ್ದು ಅತಿ ದೊಡ್ಡ ರಿಸ್ಕ್ ತಗೊಂಡು ಮಾಡಿದಂಥ ಪ್ರಯತ್ನ. ಆ ಪ್ರಯತ್ನಕ್ಕೆ ಫಲ ಬೇಗ ಸಿಕ್ತು. ಆದರೆ ಪ್ರಜಾಕೀಯದ ಪ್ರಜಾಕೀಯಕ್ಕೆ ಫಲ ಯಾರಿಗೆ ಸಿಗ್ಬೇಕಾಗಿರೋದು ಹೇಳಿ? ಯಾರಿಂದ ಸಿಗಬೇಕು? ಪ್ರಜೆಗಳಿಂದನೇ ಸಿಗಬೇಕು. ಮತ್ತೆ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಲೀಡರ್ ಯಾರು? ಹಾಗಾದ್ರೆ ಪ್ರಜೆಗಳು ಕೆಲಸಕ್ಕೆ ಹೋಗ್ಬೇಕು, ಅವರಿಗೆ ಆದಂತ ಸಂಬಳ ತಗೊಬೇಕು, ಅವ್ರ ಲೈಫ್ನ ಅವ್ರು ಲೀಡ್ ಮಾಡಬೇಕು. ಹಾಗಾದ್ರೆ ಒಂದ್ ನಿಮಿಷ, ಅವ್ರು ಬಂದು ಹಾಗಾದ್ರೆ ಟಾರ್ ಗುಂಡಿ ಒಳಗಡೆ ರೋಡ್ ತಾಂಬರ್ ಹಾಕ್ಬೇಕಾ? ಇಲ್ಲ ಅಟ್ಲೀಸ್ಟ್ ಕೇಳಿ, ಒಂದ್ ನಿಮಿಷ ನೀವು ಹೇಳ್ತಿದ್ದೀರಾ ಕೇಳಬೇಕು, ಕೇಳೋ ಒಂದು ಸಿಸ್ಟಮ್ ಬೇಕು ಅಂತಲೂ ಹೇಳ್ತಾ ಇದ್ದೀರಾ. ಇಲ್ಲ ಹಂಗಾರೆ ಕೇಳಂಗೆ ಇಲ್ಲ, 5 ವರ್ಷ ಬಿಟ್ಬಿಡಿ. ಇವಾಗ ಇದೆಯಲ್ಲ ಸಿಸ್ಟಮ್, ಚೆನ್ನಾಗಿದೆಯಲ್ಲ. ಅವಾಗ ಅವ್ರವ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ನಾಯಕರುಗಳನ್ನ ಕಳಿಸಿದ್ದೀರಾ, ಅವ್ರು ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪ್ರಯತ್ನದ ಪ್ರತಿಫಲ ಏನು? ಅಲ್ಲ, ಒಂದ್ ನಿಮಿಷ, ಇದು ಕರೆಕ್ಟ್ ಇದೆಯಾ ಅಂತ ಫಸ್ಟ್ ಹೇಳಿ.
ಇದು ಕರೆಕ್ಟ್ ಇಲ್ಲ. ಅಲ್ಲ ಅದಕ್ಕೆ ನಿಮ್ಮ ಪ್ರಯತ್ನ ಅಲ್ಲ ಒಂದ್ ನಿಮಿಷ ನೋಡಿ ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್. ಎಲ್ಲ ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ ಕೇಳಿ. ನೀವೇನು ಹೇಳಿದ್ರಿ ಫಸ್ಟು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ನನ್ನದೇ ಬೇರೆ ಕೆಲಸಗಳಿದೆ, ನನಗಿದೆಲ್ಲ ನೋಡೋಕೆ ರೆಡಿ ಇಲ್ಲ, ನಾನೊಬ್ಬ ನಾಯಕನ ಕಳಿಸಿದ್ದೀನಿ, ಅವ್ನು ಮಾಡ್ಕೊತಾನೆ. ಈಗ ಸಿಸ್ಟಮ್ ಇದೆಯಲ್ವಾ? ಅದು ಇದೆ ತಾನೇ? ಪ್ಲೀಸ್ ಆನ್ಸರ್ ಮೀ. ಇದೆ ತಾನೇ ಗುರುವೇ? ಇದೆಯಲ್ವಾ? ಮತ್ತೇನು ಬದಲಾವಣೆ ಬೇಕು? ಆಲ್ರೆಡಿ ಇದೆಯಲ್ಲ, ನಿಮ್ಗೆ ಚೆನ್ನಾಗಿರೋ ಸಿಸ್ಟಮ್ ಇದೆಯಲ್ಲ. ಒಂದು ಈ ಥರ ಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ, ನನಗದೆಲ್ಲ ಮಾಡೋಕ್ಕಾಗಲ್ಲ. ಆಯ್ತಪ್ಪ, ನಾಯಕರಿರೋ ಸಿಸ್ಟಮ್ ಇದೆ, ಮಾಡ್ಕೊಂಡು ಹೋಗಿ. ಇಲ್ಲ ರೀ, ಒಬ್ರು ಯಾರ ಮಾಡ್ಬೇಕ್ರಿ, ಆನ್ಸರ್ಬಲ್ ಆಗಿರ್ಬೇಕು, ಅವ್ನು ನಿಮ್ಮ ಹತ್ರ ಬರಬೇಕು, ನನಗಷ್ಟೆಲ್ಲ ಟೈಮ್ ಇಲ್ಲ. ಓಕೆ, ಒಂದು ನಿಮಿಷ. ಪ್ರಶ್ನೆ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೆಕ್ಸ್ಟ್ CM ನಾನೇ. ಹೊಡಿರಪ್ಪ ಚಪ್ಪಾಳೆ. ನೋಡಿದ್ರಾ, ನಾನು ಬರೀ ಸುಮ್ಮನೆ ನೆಕ್ಸ್ಟ್ CM ನಾನೇ ಅಂತ ಹೇಳಿದ ತಕ್ಷಣ ಇವೆಲ್ಲ ಚಪ್ಪಾಳೆ ಹೊಡೆದ್ರಿ. ಇಲ್ಲಿ ನಾನು ಉಪ್ಪಿ ಸಾರು ನೋಡಿದ್ರಾ, ಅಲ್ಲೇ ಸುಮ್ಮನೆ ಹೊಡಿಬೇಡಿ, ಚಪ್ಪಾಳೆ ಹೊಡಿತೀರಾ. ಇಲ್ಲಿ ನಾನು ಉಪ್ಪಿ ಸಾರ್ ಅಭಿಮಾನಿಯಾಗೂ ಬಂದಿಲ್ಲ, ಬೇರೆ ಪಕ್ಷದ ಯಾವುದೇ ಇದು ಇಟ್ಕೊಂಡು ಬಂದಿಲ್ಲ. ನಾನು ವಿಚಾರಗಳ ಅಭಿಮಾನಿಯಾಗಿ ನಾನು ಬಂದಿದ್ದೇನೆ ಮೊದಲನೇದಾಗಿ. ಯಾಕೆ ಅಂದರೆ ಪ್ರತಿಯೊಬ್ಬರು ವಿಚಾರನ ನಾವು ಇದು ಮಾಡಬೇಕು, ಅದು ಅವರೇ ಮಾಡಬೇಕು ಇವರೇ ಮಾಡಬೇಕು ಅಂತ ಏನಿಲ್ಲ. ಎಲ್ಲ ಏನು ಉಪೇಂದ್ರ ಸರ್ರೇ ಮಾಡಬೇಕು ಅಂತ ಏನಷ್ಟೇ ಮಾಡ್ತಾ ಇದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, ನೀವು ವಿಚಾರಗಳನ್ನ ಇಟ್ಟಿದ್ದಾರೆ, ಆ ವಿಚಾರಗಳನ್ನ ನಾವು ನೋಡಬೇಕು. ಅದು ಯಾವುದೇ ಪಕ್ಷ ಮಾಡಲಿ ಏನೇ ಮಾಡಲಿ ವಿಚಾರಗಳು ನೋಡಬೇಕು. ಎಷ್ಟೊಂದು ಜನ ಹೇಳ್ತಾರೆ ನಾವು ಮಾಡೋ ಸತ್ಯ ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ಸುಳ್ಳು ಅಂತ ಹೇಳ್ತಾರೆ, ಇನ್ನೊಬ್ರು ಕನ್ಫ್ಯೂಷನಲ್ಲಿದ್ದಾರೆ ಅಂತ ಹೇಳ್ತಾರೆ. ನಾವು ಸತ್ಯದಲ್ಲೂ ಇಲ್ಲ, ಸುಳ್ಳಲ್ಲೂ ಇಲ್ಲ, ಕನ್ಫ್ಯೂಷನಲ್ಲೂ ಇಲ್ಲ. ನಾವೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ ಭ್ರಮೇಲಿದ್ದೀವಿ. ಸತ್ಯ ಯಾವತ್ತಿದ್ರು ಸತ್ಯನೇ. ಅದು ಅವರು ಬಂದು ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಗೌರವಿಸ್ಬೇಕು, ಪ್ರಚಾರಗಳನ್ನ ಹಂಚಬೇಕು. ಆಯ್ತು, ಇದು ನಿಮ್ಮ ಅಭಿಪ್ರಾಯ ಅಂತ ಭಾವಿಸ್ತಾ ಉಪೇಂದ್ರ ಸರ್, ನೀವು ಯಾವಾಗಲೂ ಬುದ್ಧಿವಂತರ ಪಕ್ಷ, ಬುದ್ಧಿವಂತರಿಗೆ ನೀವು ಇನ್ಫ್ಯಾಕ್ಟ್ April 1 ಆ್ಯಪ್ ಲಾಂಚ್ ಮಾಡುವಾಗಲೂ ಹೇಳ್ತಾ ಇದ್ರಿ, April 1 ಫೂಲ್ಸ್ ಡೇ ಅಂತ ಮಾಡಿಬಿಟ್ಟಿದ್ದಾರೆ, ನಾವು ವೈಸ್ ಮೆನ್ಸ್ ಡೇ ಮಾಡೋಣ ಅಂತ ಹೇಳಿ. ಈ ಬುದ್ಧಿವಂತರು ಅಂತ ಹೇಳಿ ಉಪೇಂದ್ರ ಅವರು ಯಾವ ಮಾನದಂಡದಲ್ಲಿ ಅಳಿತಾ ಇದ್ದಾರೆ ಜನರನ್ನ? ನಿಮ್ಮ ಪ್ರಕಾರ ಯಾರು ಬುದ್ಧಿವಂತರು, ಯಾರು ದಡ್ರು? ನಾನು ಈ ಪೊಲಿಟಿಕಲ್ ಆಂಗಲ್ ಅಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲಿ ಕೇಳ್ತೀನಿ, ಇಲ್ಲಿ ದಡ್ರು ಯಾರಿದ್ದಾರೆ ಕೈ ಎತ್ತಿ, ಬುದ್ಧಿವಂತರು ಯಾರಿದ್ದಾರೆ ಕೈ ಎತ್ತಿ. ದಡ್ರು ನೀವಾ? ಆಯ್ತು, ಅವ್ರು ಉತ್ತರ ಕೊಡ್ಲಿ. ಓಕೆ, ಇವು ಬುದ್ಧಿವಂತರು ಆಗ್ಬೇಕು ತಾನೆ ನಾವು, ಅಷ್ಟೇ. ಮೇಡಮ್ ಮೈಕ್ ಕೊಡ್ತೀನಿ. ನಾನು ಮಾಡಿ ಎಲ್ಲರಿಗೂ ನೀವು ಮಾಡಿ ಅಂತ ಹೇಳ್ತಿಲ್ಲಮ್ಮ, ನನ್ನ ಕೆಲಸ ನಾನು ಮಾಡ್ತೀನಿ, ನೀವು ಸ್ವಲ್ಪ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ನಿಮಗೆ ಬೇಕಾದರೆ. ಈಗ ಅವ್ರು ಹೇಳಿದ್ರಲ್ಲ, ನನಗೆ ಬೇರೆ ಕೆಲಸ ಇದೆ, ನನಗೆ ಅದೆಲ್ಲ ನೋಡ್ಕೊಳಕ್ಕೆ ಇಷ್ಟ ಇಲ್ಲ, ಅಷ್ಟೇ ಕೆಲಸ ನಿಮ್ಮದು. ಆಮೇಲೆ 5 ವರ್ಷ ಬಿಟ್ಬಿಡ್ತೀರಾ. ಅಲ್ಲಲ್ಲ, ಒಂದು ನಿಮಿಷ. ಓಕೆ, ಇವಾಗ ಅದೇ ಮಾಡ್ತೀರಾ ತಾನೆ, ಇಷ್ಟು ವರ್ಷ ಅದೇ ಮಾಡ್ಕೊಂಡ್ ಬಂದಿರೋದಲ್ವ ನೀವು? ಹಾಗಾದ್ರೆ ಏನ್ ಈ ಬದಲಾವಣೆ ಆಯ್ತು? ಹಿಂಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ವೋಟ್ ಹಾಕ್ತೀವಿ, ಒಬ್ರಿಗೆ ಜವಾಬ್ದಾರಿ ಕೊಡ್ತೀವಿ, ಅವ್ರು ಕೆಲಸ ಮಾಡ್ಲಿ ಅಂತ ಹೇಳಿ ಅವ್ರನ್ನ ಬಿಟ್ಬಿಡ್ತೀವಿ, 5 ವರ್ಷ ಬೈಕೊಂಡು ಓಡಾಡ್ತಿರ್ತೀವಿ, ಮತ್ತೆ ಚುನಾವಣೆ ಬರುತ್ತೆ, ನಮ್ಮ ಆಯ್ಕೆ ಬದಲಾವಣೆ ಮಾಡ್ತೀವಿ. ದಿಸ್ ಇಸ್ ದ ಸಿಸ್ಟಮ್. ಇದು ಸರಿ ಇದೆಯಾ, ಸರಿ ಇಲ್ವಾ? ಸರಿ ಇಲ್ಲ, ಒಪ್ಕೊಳ್ಳೋಣ, ಈ ಸಿಸ್ಟಮ್ ಸರಿ ಇಲ್ಲ. ಹಾಗಾದ್ರೆ ಏನಾಗಬೇಕು ಅಂದ್ರೆ ರೈಟ್ ಟು ರೀಕಾಲ್ ಬರಬೇಕು. ಜನ